ಪಾವ್ ಹೇಳಿದ್ರೆ ಹೆಂಗ್ರಿ ಇದು ದಂಡಿ ಹೆಂಗ್ರಿ? ದಂಡ್ಯಾರ 50 ರೂಪಾಯಿ. ಸಾರಿ ಯೂಟ್ಯೂಬ್ ಬ್ಲಾಗ್. दोपहर में चाय 1 बजे चाय. ಹೆಲೋ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಕೂಡ ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಇಲ್ಲಿ ಗುರುವಾರ ಅಂದರೆ ನಾಳೆ ಶುಕ್ರವಾರ ಸಂಪತ್ 2ನೇ ಶುಕ್ರವಾರದ್ದು. ಸೊ ಹಿಂದಿನ ದಿನ ಗುರುವಾರ ನಮ್ಮ ವಿಜಯಪುರದ ಗಾಂಧಿ ಬಜಾರ್ ಯಾವ ಥರ ಒಂದು ರಶ್ ಇರುತ್ತೆ ಅಂಥೇಳಿ ವಿಡಿಯೋ ಮಾಡೋಣ ಅಂಥೇಳಿ ನಾನು ಹೋಗಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಗುರುವಾರದ್ದು ಮತ್ತು ಇನ್ನೊಂದು ಶುಕ್ರವಾರದ್ದು 2 ದಿನದ ಮಿಕ್ಸ್ ಇರುವಂಥ ಒಂದು ಲಾಗ್ನ ಈ ಡೇಯಲ್ಲಿ ನಾನು ಮಾಡಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಷ್ ವ್ಲಾಗ್ಸ್. ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಂದ್ರೇ ಈ ಥರದ್ದು ಕಾಯಿ, ಹಣ್ಣು, ಹೂವು ಇದೆಲ್ಲವೂ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಈ ಬಾಳೆಹಣ್ಣು ರೇಟ್ ಕೇಳಿದ ಇಲ್ಲಿ ವಿಜಯಪುರದಲ್ಲಂತರೂ 80 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಡಜನ್ ಎಲ್ಲ ಇತ್ತು. ಮಾಮೂಲು ಡೀಲೆಲ್ಲ ಹೋದರೆ 30ಗೂ ಯಾರು ಕೇಳಂಗಿಲ್ಲ ಈ ಬಾಳೆಹಣ್ಣ. ಸೊ ಇಲ್ಲಿ ನೋಡ್ರಿ 80 ರೂಪಾಯಿ, 100 ರೂಪಾಯಿ ಎಲ್ಲ ಹೇಳ್ತಾಯಿದ್ರು. ಸೊ ಹೀಗೆ ಮುಂದ್ಗಡೆ ಇವು ಹಾರ ಕೂಡ ಅಷ್ಟೇ 40 ರೂಪಾಯಿ, 50 ರೂಪಾಯಿ. ಸೊ ಈ ಥರದ್ದೇ ಇತ್ತು. ನಾರ್ಮಲ್ ಡೇಲಿ 20 ರೂಪಾಯಿ ಕೂಡ ಕೇಳಿದ್ರು ಕೊಡ್ತಾರೆ. ಆಮೇಲೆ ಎಲ್ಲ ಈ ದಂಡಿಗಳು ಕೂಡ ಅಷ್ಟೇ, ಅದು ಕೂಡ 40 ರೂಪಾಯಿ, 50 ರೂಪಾಯಿನೇ ಇಷ್ಟೇ ಐತೆ ನೋಡ್ರಿ. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ನಾಳೆ ಪೂಜೆ ಇರ್ತೈತಿ, ನೀಡಿರ್ತೈತಿ, ಒಯ್ತಾರೋ ಅಂಥೇಳಿ. ಸೊ ಹಾಗಾಗಿ ನಾವು ಏನು ಮಾಡಲಿಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಕುಂತವ್ರೆಲ್ಲರೂ ಸೇಮ್ ಆಲ್ಮೋಸ್ಟ್ ಅದೇ ಪ್ರೈಸನ್ನೇ ಮಾರ್ತಿರ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು 5 ರೂಪಾಯೋ ಒಂದು ಭಾಳ ಬಾರ್ಗಿನ್ ಮಾಡಿ ಅಂದ್ರೆ 10 ರೂಪಾಯಿ ಅಷ್ಟೇ ಡಿಸ್ಕೌಂಟ್ ಮಾಡ್ತಾರೋ, ಅದು ಬಿಟ್ಟರೆ ಜಾಸ್ತಿ ಮಾಡೋಂಗಿಲ್ಲ. ಬಿಕಾಸ್ ಹಬ್ಬದ ಸೀಸನ್ದಲ್ಲಿ ಈ ಥರ ಏನು ಬಾರ್ಗಿನ್ ಮಾಡಿದ್ರು ಕೊಡೋದಿಲ್ಲ. ಆ್ಯಂಡ್ ಹೂ ಆಲ್ಮೋಸ್ಟ್ ಕಾಸ್ಟ್ಲಿನೇ ಇರುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಈ ಹಬ್ಬ ಹರಿದಿನಗಳಲ್ಲೇ ತಾನೇ ಪ್ರಾಫಿಟ್ ಆಗೋದು. ಸೊ ಇಲ್ಲಿ ಹಣ್ಣುಗಳು ಕೂಡ ನೋಡ್ಬೋದು. ಆ್ಯಂಡ್ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರು ಹೂಡಿಕೆ ಸಾಮಾನೆಲ್ಲ ಇಟ್ಟಿದ್ದಾರೆ. ಆಮೇಲೆ ಈ ಚೆಂಡು ಹೂಗಳು ಕೂಡ ಅದು ಗುಂಪಿ ನೋಡಿ ಇದು 10 ರೂಪಾಯಿ ಅಂತೆ. ಅದೆಲ್ಲ ನೋಡೋಕ್ಕೆ ಹೋದರೆ ಹೂಗಳಷ್ಟು ತಾಜವಾಗಿರಲಿಲ್ಲ. ಸೊ ಹೀಗೆ ನಾವು ದುಡ್ಡು ಕೊಟ್ಟ ಹಾಗೆ 10 ರೂಪಾಯಿ ಅಂದ ತಕ್ಷಣ ಆ ಥರ ಸ್ವಲ್ಪ ನಾವು ಎಲ್ಲ ಆರಿಸ್ಕೊಳ್ಳೋಂಗಿಲ್ಲಂತೆ. ಇಲ್ಲಿ ನೋಡ್ರಿ ಬ್ಯಾಗ್ಗಳನ್ನು ಎಷ್ಟು ಚೆನ್ನಾಗಿದ್ವಿ ನೋಡಿ, ಒಂಥರ ಕ್ಯಾರಿ ಮಾಡಲಿಕ್ಕೆ. ಬಟ್ ರೇಟು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಬಿಕಾಸ್ ನಾರ್ಮಲ್ ಡೇ ಎಲ್ಲ ಹೋದರೆ ಇದು ಒಂದು 100ಅಲ್ಲಿ ಸಿಗುವಂಥ ಬ್ಯಾಗ್ ಇದು. ಬಟ್ ಇವಾಗ ಅವನು 120, 130, 250ವರೆಗೂ ಹೇಳ್ತಾಯಿದ್ರು. ಸೊ ಎಸ್, ಸಾರಿ ಸೊ ಇದು ನೋಡ್ರಿ ಕ್ಯಾದಿಗೆ ಅಂತ ಕರೀತಾರೆ. ಇದನ್ನು ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ಬೋದು. ಇದು ನಮ್ಮ ದೇವರಿಗೆಲ್ಲ ಇಡ್ತಾರೆ, ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಇದಕ್ಕೆ. ಸೊ ಎಸ್ ನೋಡಿರಿ ಎಷ್ಟು ರಶ್ ಇತ್ತು ನೋಡಿರಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಕತೆ ಬೇರೆ ಇದ್ರದ್ದು ಜಸ್ಟ್ ಒಂದು ಟ್ರೈಲರ್ ಅಂತ ಅಂದ್ಕೊಂಬಿಡಿ ಅಷ್ಟೇ. ನೋಡೋಣ, ಆದರೆ ನಾನು ನೆಕ್ಸ್ಟ್ ವೀಕ್ ಮಾಡ್ತೀನಿ. ಇಲ್ಲಿ ಒಬ್ಬರು ಹಾಯ್ ಅಂತ ಹೇಳ್ತಾಯಿದ್ರು. ನಾನು ವಿಡಿಯೋ ಮಾಡೋದು ನೋಡಿ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಾಯಿದ್ರು ಹುಡುಗರು. ಸೊ ಅವರು ಕೇಳ್ತಾಯಿದ್ರು ನನಗೆ ನಿಮ್ಮದು ಐ ಡಿ ಏನು ಮೇಡಮ್ ಅಂತ ಹೇಳಿ. ಸೊ ನಾನು ಹೇಳಿದೆ ನನ್ನ ಜ್ಯೋತಿಶ್ರೀ ಲಾಗ್ಸ್ ಅಂತ ನನ್ನ ಐ ಡಿ ಇದೆಯಪ್ಪ, ನೋಡಿ ನೀವು ಲಾಗ್ಸ್ನ ನಾಳೆ ಹಾಕ್ತೀನಿ ಅಂತ ಹೇಳಿದ್ದೆವು. ಪಾಪ ಹುಡುಗರಿಗೆ ವಿಡಿಯೋ ಮೇ ಬಿ ಅವ್ರು ವೆಯ್ಟ್ ಮಾಡಿದ್ದಾರೆ ಇಲ್ಲೋ, ಐ ಡೋಂಟ್ ಥಿಂಕ್ ಸೊ ಪಾಪ ಅವರು ತೆಂಗಿನಕಾಯಿ ಎಲ್ಲ ಮಾರ್ತಾಯಿದ್ರು. ಒಂದು ತೆಂಗಿನಕಾಯಿಗೆ 30 ರೂಪಾಯಿ ಅಂತ ಹೇಳಿ ರೇಟ್ ಇಟ್ಟು ಮಾರ್ತಾಯಿದ್ರು ಅವರಲ್ಲಿ. ಸೊ ಎಸ್, ಹಾಗೆ ಮುಂದೆ ಹೋಗೋದಾದರೆ ತುಂಬ ರಶ್ ಇತ್ತು. ಆಮೇಲೆ ನನಗಿನ್ನೂ ನೆಗಡಿ ಎಲ್ಲ ಇರೋದ್ರಿಂದ
ನನಗೂ ನೆಗಡಿ ಇರೋದ್ರಿಂದ ನನ್ನ ಮಗನಿಗೂ ಅವನಿಗೂ ಸ್ವಲ್ಪ ಅವತ್ತು ಮೈ ಹುಷಾರಿರಲಿಲ್ಲ, ಹಾಗಾಗಿ ಜಾಸ್ತಿ ಸುತ್ತೋಕೆ ನಮಗೆ ಆಗಲೇ ಇಲ್ಲ ಮಾರ್ಕೆಟಲ್ಲಿ. ಇಲ್ಲಿ ಎಲೆ ಒಂದಿಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ನೋಡ್ರಿ. ಎಲೆ ಕೂಡ 10 ರೂಪಾಯಿಗೆ 15 ದಿನಕ್ಕೆ ಕೊಡ್ತಾಯಿದ್ರು. ಮತ್ತು ಇಲ್ಲಿ ಲಿಂಬೆಹಣ್ಣು ಇದು 10 ರೂಪಾಯಿಯೋ ಆರ್ 20 ರೂಪಾಯಿ ಒಂದು ಬುಟ್ಟಿ ಲಿಂಬೆಹಣ್ಣಿದು. ಸೊ ಎಸ್, ಈ ಕಡೆ ವಿಜಾಪುರ ಸೈಡ್ ಹಾಗೇನೋ ಅಥವಾ ಎಲ್ಲ ಕಡೆನೂ ಹಾಗೆ ನಂಗೆ ಗೊತ್ತಿಲ್ಲ. ಪಡವಲಕಾಯಿ ಇಟ್ಟು ಪೂಜೆ ಮಾಡ್ತಾರೆ. ಸೊ ಲಾಸ್ಟ್ ಶುಕ್ರವಾರ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಾನು ಪಡವಲಕಾಯಿ ಇಟ್ಟು ಪೂಜೆ ಮಾಡಿದ್ದೆ. ಇಲ್ಲಿ ನೋಡಿ ಇದು ಎಷ್ಟು ಅದಕ್ಕೆ ಹೂಗುಚ್ಚ ಅಂತಾರಲ್ಲ, ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದರು. ಇಲ್ಲಿ ತೋರಣ ಥರ ಎಷ್ಟು ಚೆನ್ನಾಗಿ ಹ್ಯಾಂಗಿಂಗ್ಸ್ ಎಲ್ಲ ಬಂದಿದೆ ನೋಡ್ರಿ. ಆ ಚೆಂಡು ಹೂ ಅಂತೂ ಸೇಮ್ ರಿಯಲ್ ಇದೆಯೋ ಆ ಥರ ಅನಿಸುತ್ತೆ. ಇಲ್ಲಿ ಸೇಮ್ ಥರ ಬೆಂಗಳೂರು ಸ್ಟೈಲೆಲ್ಲ ಮಾರ್ತಾ ಕೂತಿರು. ಕೇಳಿದರೆ 1/4 kgಗೆ 100 ರೂಪಾಯಿ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಒಂದು ಭಾಳ ಅಂದ್ರೆ ಒಂದು 20 ಗುಲಾಬಿ ಬರ್ತಾವ್ರೆ ಅಷ್ಟಾದ್ರೆ, 20ಕ್ಕಿಂತ ಕಮ್ಮಿನೇ ಬರ್ತಾವೆ. ಇವೆಲ್ಲ ದಂಡಿ 30 ರೂಪಾಯಿ, 25 ರೂಪಾಯಿ, 20. ಸೊ ಸ್ವಲ್ಪ ಕ್ವಾಲಿಟಿ ವೈಸ್ ಹೋದರೆ 30 ತನಕ ಇದ್ದು. ಇಷ್ಟು ರಶ್ ಇತ್ತು ನೋಡ್ರಿ. ಆ್ಯಕ್ಚುಲಿ ಸ್ವಲ್ಪ ನಾವು ಬೇಗ ಹೋಗಿದ್ವಿ. ಇನ್ನು ನೈಟ್ ಆದಂಗೆ ಹೆಜ್ಜೆಡ್ಡಿಗೆ ಜಾಗ ಇರಲ್ಲ. ಇದು 2ನೇ ಶುಕ್ರವಾರ. ಇನ್ನು ನೆಕ್ಸ್ಟ್ ಬರೋದು ವರಮಹಾಲಕ್ಷ್ಮಿ ಹಬ್ಬ. ಅಯ್ಯೋ ಅದಂತೂ ಹೆಂಗಿರುತ್ತೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇದು ನೋಡ್ರಿ ಎಷ್ಟು ಕ್ಯೂಟಾಗಿ ಕಟ್ಟಿದರು. ಈ ಥರದ್ದು ನಾನು ಬೆಂಗಳೂರಲ್ಲೇ ನೋಡಿರೋದು. ಇದು ಒಂದು ಇದು ಯಾವ ಥರ ಅಂಗಡಿ ಅಂತಾರೆ ಇದಕ್ಕೆ ಗೊತ್ತಿಲ್ಲ. ಇದೆಲ್ಲ ಅರಿಶಿನ ಕುಂಕುಮ ಸಿಗುತ್ತೆ ನೋಡಿ. ಆಮೇಲೆ ರಂಗೋಲಿ ನಾನು ಸ್ವಲ್ಪ ಅದನ್ನು ತಗೊಂಡೆ. ಈ ಚೆಂಡು ನೋಡ್ರಿ, ದೂರಿಂದ ನಿಂತು ನೋಡಿದ್ರೆ ಸೇಮ್ ಅದು ರಿಯಲ್ ಫ್ಲವರ್ಸ್ ಥರನ ಫೀಲ್ ಬರ್ತೈತಿ. ಏನೋ ಒಂಥರ ಯೂನಿಕ್ ಅನಿಸುತ್ತೆ. ಈ ಥರದ್ದು ಪೂಜೆ ಎಲ್ಲ ಮಾಡಿದಾಗ ಒಂಥರ ಡಿವೈನ್ ಫೀಲ್ ಕೊಡ್ತಾವೆ ಇವೆಲ್ಲ. ಸೊ ನೋಡ್ಬೋದು ಆಲ್ಮೋಸ್ಟ್ ದಂಡಿ ಎಲ್ಲ ತಗೊಂಡು ನಾನು ಸ್ವಲ್ಪ ಎಲೆಗಳನ್ನು ತಗೊಂಡು ಎಲೆ ದಂಡಿನ ತಗೊಂಡು ಸ್ವಲ್ಪ ಟೋಸ್ಟ್ ಬೇಕಾಗಿತ್ತು. ಸೊ ಹಾಗಾಗಿ ಟೋಸ್ಟನ್ನು ತಗೊಂಡು ಇದು ನೋಡಿ ಒಂದು ಬುಟ್ಟಿಗೆ ಈ ಕಡೆ ಸೈಡ್ ಇರೋದು 30 ರೂಪಾಯಿ ಅಂತೆ, ಆ ಕಡೆ ಸೈಡ್ ಇರೋದು 50 ರೂಪಾಯಿ ಅಂತೆ. ಸಾರಿ, ಇದು 50 ಅಂತೆ, ಅದು 80 ರೂಪಾಯಿ ಸಮಥಿಂಗ್ ಅಂತೆ. ಮತ್ತು ಇದೇನಿದು ಒಂದೊಂದೆಲ್ಲ ಗುಂಪಿ ಇದೆಯಲ್ಲ ಅದೆಲ್ಲ 100 ರೂಪಾಯಿ, ಮೇಲೆ ಇದೆಲ್ಲ 20 ರೂಪೀಸ್ದು. ಸೊ ನೋಡಿ ಈ ಥರ ಕುರುಕುಲು ತಿಂಡಿಗಳು ಯೂಶ್ವಲ್ ಡೇಸಲ್ಲಿ 20 ರೂಪಾಯಿಗೆ ಸಿಗ್ತಾವೆ ಅನ್ಕೋತೀನಿ. ಮೇ ಬಿ ಇಲ್ಲಿ 25 ರೂಪೀಸ್ ಮಾಡ್ತಾಯಿದ್ದ ಅವನು. ಸೊ ಎಸ್, ಇದಾಗಿತ್ತು ಗುರುವಾರ. ಇದು ನೆಕ್ಸ್ಟ್ ಡೇ ಶುಕ್ರವಾರದ್ದು ಪೂಜೆದು. ಅದು ಈವ್ನಿಂಗ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಬಿಕಾಸ್ ಡೇ ಎಲ್ಲ ಸ್ವಲ್ಪ ನನಗೆ ಫೀವರ್ ಇತ್ತು, ಹಾಗಾಗಿ ನೈಟ್ ಟೈಮು ಸ್ವಲ್ಪ ಪೂಜೆ ಮತ್ತು ಸ್ವಲ್ಪ ಇನ್ನು ಮುಂದೆ ಮಾಡುವಂಥ ಕೆಲವೊಂದು ಅಡುಗೆಗಳನ್ನು ಹಂಚ್ಕೊಂಡ್ರಾಯ್ತು ಅಂಥೇಳಿ. ಇದು ಎಲೆಕೋಸು, ಇನ್ನು ಕೋಬೀಸ್ ಗಡ್ಡೆ ಅಂತೀವಿ ನಾವು ಈ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ. ಇದ್ರದ್ದು ಪಲ್ಯ ಮತ್ತು ರೊಟ್ಟಿ ತಿನ್ಬೇಕು ಅನ್ನಿಸ್ತಾ ಇತ್ತು ನನಗೆ. ಇದ್ರ ಜೊತೆ ಕಾಂಬಿನೇಷನಾಗಿ ರೊಟ್ಟಿ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಇವಾಗ ಏನು ಅಡುಗೆ ಮಾಡಿದ್ದೀನಿ ಅದನ್ನು ಸ್ವಲ್ಪ ಸ್ಪೀಡ್ ಮೋಷನಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಈ ಸೌತ್ ಕರ್ನಾಟಕದಲ್ಲಿ ಯಾರು ನೋಡ್ತಿರ್ತೀರೋ ಸ್ವಲ್ಪ ಮೇ ಬಿ ಅವ್ರಿಗೆ ರೊಟ್ಟಿ ನಾನು ಮಾಡಿರೋದು ಇಷ್ಟ ಆಗ್ಬೋದು. ಸೊ ಹಾಗಾಗಿ ಇವಾಗ ನಾನು ಅದನ್ನು ಏನು ಅಡುಗೆ ಮಾಡಿದ್ದೀನಲ್ಲ ಇದನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೀವು ಇವಾಗ ನೋಡ್ಬೋದು. ಇಲ್ಲಿ ನಾನು ಪಲ್ಯಕ್ಕೆ ಈರುಳ್ಳಿ ಮತ್ತು 2 ಟೊಮೆಟೊಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಕೋಬೀಸ್ ಒಳಗೆ ನಾನು ಸ್ವಲ್ಪ ನೀರನ್ನು ಯೂಸ್ ಮಾಡಲ್ಲ, ಸ್ವಲ್ಪ ಎಣ್ಣೆಯಲ್ಲೇ ಇದನ್ನು ನೀಟಾಗಿ ಹುರಿದ್ಕೊಂಡ್ರೆ ಇದಕ್ಕೆ ನೀರು ಅವಶ್ಯಕತೆನೇ ಇರಲ್ಲ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಟೊಮೆಟೊ, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು ಮತ್ತು ಗರಂ ಮಸಾಲ, ಮನೇಲಿರುವಂಥ ಖಾರ ಪುಡಿಯನ್ನು ಹಾಕಿ ಇದುವಾಗ ಪಲ್ಯ ರೆಡಿ ಆಯಿತು. ಸ್ವಲ್ಪ ಇದ್ರ ಜೊತೆ ರೊಟ್ಟಿ ಮಾಡ್ತಿದ್ದೆ ಅಂದ ತಕ್ಷಣ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಟ್ನಿ ಏನಕ್ಕೋ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಹಾಗಾಗಿ ಹಸಿಮೆಣಸಿನ್ಕಾಯಿ ಚಟ್ನಿ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಆಮೇಲೆ ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಆಮೇಲೆ ನಾನು ಮಿಕ್ಸಿಗೆ ಮಾಡ್ಕೋತೀನಿ. ಸೊ ಇವಾಗ ಏನು ತೆವೆಗಂತ ಇಟ್ಕೊಂಡಿದ್ದೀನಲ್ಲ ತವೆ, ಅದರಲ್ಲಿ ನಾನು ರೊಟ್ಟಿನ ಕಂಟಿನ್ಯೂ ಮಾಡ್ತೀನಿ. ರೊಟ್ಟಿ ಮಾಡೋಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಫಸ್ಟು ಚೆನ್ನಾಗಿ ತಗೊಂಡು ಈ ಥರ ಚಾಣಿಸ್ಕೋಬೇಕು ಜೋಳದ ಹಿಟ್ಟನ್ನು. ಇದೇನು ರೊಟ್ಟಿ ತೋರಿಸ್ತಿದ್ರು ಅಂತ ಅನ್ಕೋಬೋದು ಕೆಲವೊಂದು ಜನ. ಈ ಸೌತ್ ಕರ್ನಾಟಕ ಇರೋರಿಗೆ ಈ ಜೋಳದ ರೊಟ್ಟಿ ತುಂಬ ಅಪರೂಪ ಅವ್ರಿಗೆ. ಸೊ ನಿಮಗೆ ಸಪ್ರೇಟಾಗಿ ಜೋಳದ ರೊಟ್ಟಿದ ವಿಡಿಯೋ ಏನಾದರೂ ಬೇಕಿದ್ದರೆ ಕೇಳಿ, ನಾನು 100% ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಜೋಳದ ರೊಟ್ಟಿದ ವಿಡಿಯೋ ಮಾಡ್ತೇನೆ. ಸೊ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಫಸ್ಟಾಗಿ ಈ ಥರ ನಾದ್ಕೊಂಡ್ಮೇಲೆ ರೊಟ್ಟಿ ಹಂಚಲಿಕ್ಕೆ ಈ ಥರ ನೀರು ತಗೋಬೇಕು ಮತ್ತು ಒಣ ಹಿಟ್ಟನ್ನು ಮುಂಚೆನೇ ತೆಗೆದಿಟ್ಕೊಂಡಿರಬೇಕು. ಸೊ ನಾವಿಲ್ಲಿ ಇವಾಗ
ಅಂದರೆ ಇನ್ನು ಡೀಟೇಲಾಗಿ ನಾನು ವಿಡಿಯೋ ಬೇಕಿದ್ದರೆ ಮಾಡ್ತೀನಿ, ಬಟ್ ಇದು ಸುಮ್ಮನೆ ಜಸ್ಟ್ ಒಂದು ನಾರ್ಮಲ್ ಥರ ತೋರಿಸ್ತಾ ಇದ್ದೀನಿ. ಈ ಥರ ಉಳ್ಳಿ ತೊಗೊಂಡು ನಾನು ಸ್ವಲ್ಪ ದಪ್ಪವಾಗಿ ಮಾಡ್ತೀನಿ. ತುಂಬ ಜನ ನಮ್ಮ ಈ ವಿಜಯಪುರ ಕಡೆ ತುಂಬ ತೆಳು ಮಾಡ್ತಾರೆ, ನನಗೆ ಅಷ್ಟು ತೆಳು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟು ದಪ್ಪನೇ ನಾನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಒಂದು ಉಳ್ಳಿನ ಎಳ್ಕೊಂಡು ಈ ಥರ ಕೆಳಗಡೆ ಹಿಟ್ಟನ್ನು ಹಾಕಿ ನೋಡಿ, ನಾನು ತೋರಿಸ್ತಿದ್ದೀನಲ್ಲ ವಿಡಿಯೋದಲ್ಲಿ, ಒಂದು ಕೈ ಆ ಕಡೆ ಸಪೋರ್ಟಿಗೆ ತೊಗೋಬೇಕು ಈ ಥರ, ಇನ್ನೊಂದು ಇದನ್ನು ಈ ಕಡೆ ನಾವು ಟರ್ನ್ ಮಾಡ್ತಾ ಇರಬೇಕು. ಸೊ ನಾವು ಎರಡು ಕ್ರಿಯೆನ ಒಟ್ಟಿಗೆ ಮಾಡ್ತಾ ರೊಟ್ಟಿನ ತಟ್ಟಬೇಕು, ಅಂದಾಗಲೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಎರಡು ಕೈ ಸಪೋರ್ಟಿಂದ ಮಾಡಿದ್ರೇ ರೊಟ್ಟಿ ಕರೆಕ್ಟಾಗಿ ಬರೋದು. ಸೊ ನೋಡಿ, ಫಸ್ಟ್ ಈ ಥರ ನೀಟಾಗಿ ಆ ಕಡೆ ಒಂದು ಕೈಯಿಂದ ಈ ಸಪೋರ್ಟ್ ತೊಗೊಂಡು ಈ ಕಡೆ ಕೈಯಿಂದ ತಟ್ತಾ ಬರಬೇಕು. ಸೊ ಇವಾಗ ಮತ್ತೆ ಮೇಲೆ ಸ್ವಲ್ಪ ಹಿಟ್ಟು ಉಜ್ಸ್ಕೊಂಡು ಸೆಕೆಂಡ್ ಸ್ಟೆಪ್ ಇದು ಎರಡು ಕೈಯಿಂದ ಬಡಿಯೋದು. ಇವಾಗ ಈ ಥರ ಒಂದು ಸ್ಟಾರ್ಟಿಂಗ್ ಮೂವ್ ಮಾಡೋದು, ಇನ್ನೊಂದು ಈ ಕಡೆ ಕೆಳಗಡೆ ಎಳ್ಕೊಳ್ಳೋದು. ಸೊ ಈ ಥರ ಹೇಳಿದ್ನೆಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಒಂದು ಸರ್ತಿ, ಇದು ಒಂದು ವಿಡಿಯೋದಲ್ಲಿ ಗೊತ್ತಾಗಲ್ಲ. ಆಮೇಲೆ ಅದನ್ನು ತವಲ್ಲೇ ಹಾಕಿ ಈ ಥರ ನೀರಿರುತ್ತಲ್ಲ ಅದನ್ನು ನಿಧಾನವಾಗಿ ರೊಟ್ಟಿಗೆ ಹಂಚ್ಕೊಂಡ್ಬಿಡಬೇಕು. ನಿಧಾನವಾಗಿ ಹಂಚ್ಕೋಬೇಕು, ಬಿಕಾಸ್ ಇಲ್ಲೇ ಸ್ವಲ್ಪ ಸ್ಪೀಡಾಗಿ ಹಂಚ್ಕೊಂಡು ರೊಟ್ಟಿ ಎದ್ದು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಹಂಚ್ಕೊಂಡು ಅದು ರೊಟ್ಟಿ ಮೇಲಿರುವಂಥ ನೀರೆಲ್ಲ ಆವಿ ಆಗೋವರೆಗೂ ನಾವು ಅದನ್ನು ಕಾದಿರಿಸಿ ಅದನ್ನು ಒಂದು ಈ ಥರ ಒಂದು ಸೌಟಿನ ಸಹಾಯದಿಂದ ಈ ಥರ ತಿರುವಿ ಹಾಕೊಂಡ್ರೆ ಕೆಳಗಡೆ ಬೇಸ್ ಏನಿರುತ್ತೆಲ್ಲ ರೊಟ್ಟಿ ಈ ಥರ ಬೇದಿರುತ್ತೆ. ಆಮೇಲೆ ಅದು ಮತ್ತೆ ತಿರುವಿ ಹಾಕಿ ಸ್ವಲ್ಪ ನಾನು ವಿಡಿಯೋ ಮಾಡೋ ಗದ್ದಲದಲ್ಲಿ ರೊಟ್ಟಿ ಸ್ವಲ್ಪ ಹೊತ್ತಿಸ್ಬಿಟ್ಟೆ. ಸೊ ಹಾಗಾಗಿ ಇಟ್ಸ್ ಓಕೆ. ಇದೇ ರೀತಿ ನೋಡಿ ರೊಟ್ಟಿನ ಮಾಡೋದು. ಇನ್ನೆಲ್ಲ ರೊಟ್ಟಿನ ನಾನು ಇದೇ ರೀತಿ ಕಂಪ್ಲೀಟಾಗಿ ಮುಗಿಸ್ಕೊಂಡು ರೊಟ್ಟಿನ ಮಾಡ್ತೀನಿ ಇವಾಗ. ಈ ಜೋಳದ ರೊಟ್ಟಿ ಮಾಡಬೇಕಾದ್ರೇ ತುಂಬ ಗಲೀಜಾಗಿಬಿಡುತ್ತೆ ಸ್ಟೋವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ. ಸೊ ಇದೇನು ಇಷ್ಟು ಮೆಸ್ಸಿ ಆಗಿದೆ ಅಂತ ಅಂದ್ಕೋಬೇಡಿ, ಬಿಕಾಸ್ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಇದೇ ಪದ್ಧತಿ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಜನ ಈ ಪರಾತ್ ಅಂತಾರೆ, ಕೊಮ್ಮನಿಗೆ ಅಂತಾರೆ, ಅದರಲ್ಲೆಲ್ಲ ಮಾಡ್ತಾರೆ, ಬಟ್ ನನಗೆ ಬರೋಲ್ಲ. ಸೊ ನನಗೆ ಡೈರೆಕ್ಟಾಗಿ ಗ್ಯಾಸ್ ಕಟ್ಟೆ ಮೇಲೆ ಮಾಡ್ತೀನಿ. ನೋಡಿ ನಮ್ಮ ರೊಟ್ಟಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿದೆ. ಇದ್ರ ಕಾಂಬಿನೇಷನ್ ಆಗಿನ ಹಸಿಮೆಣಸಿನ ಚಟ್ನಿ ಮಾಡ್ತಾಯಿದ್ದೀನಿ. ಇದರ ರುಚಿ ಪಕ್ಕ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ, ಬಿಸಿ ರೊಟ್ಟಿ ಹಸಿಮೆಣಸಿನ ಚಟ್ನಿ ಕಾಂಬಿನೇಷನ್ ಅಂತ. ಸೊ ನಾನು ಹುರಿದಿಟ್ಕೊಂಡಂಥ ಎಲ್ಲ ಹಸಿಮೆಣಸಿನ್ಕಾಯಿನ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ಸೊ ಲಾಸ್ಟ್ ಫೈನಲ್ ಆಗಿ ನಮ್ಮದು ಚಟ್ನಿ ಈ ರೀತಿ ರೆಡಿಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ಇಲ್ಲಿ ನಾನು ಸಾಬೂದಾನ ವಡೆ ಮಾಡ್ತಾಯಿದ್ದೀನಿ ನೋಡಿ. ಸಾಬೂದಾನ ವಡೆಗೆ ನೀವು ಏನು ತಗೊಂಡಿರ್ತೀರಲ್ಲ, ಒಂದು ಕಪ್ಪಷ್ಟು ಸಾಬೂದಾನಿಗೆ ಒಂದು ಕಪ್ಪಿನಷ್ಟು ಆಲೂಗಡ್ಡೆನ ಬೇಯಿಸಿರುವಂಥ ಆಲೂಗಡ್ಡೆ ತೊಗೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ನಡುವೆ ಸ್ವಲ್ಪ ಈ ಶೇಂಗಾ ಕಾಳನ್ನು ಹಾಕಿ ಸ್ವಲ್ಪ ನೀರು ಹಾಕ್ತಾ ನಾವು ಇದಕ್ಕೆ ಈ ಥರ ಕಲಿಸ್ಕೋಬೇಕು. ಮತ್ತು ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟಿದ್ರೆ ಹಾಕೋರು, ಇಲ್ಲಾಂದರೆ ಜೋಳದ ಹಿಟ್ಟಿದ್ರು ಹಾಕೋಬೋದು. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಜಸ್ಟ್ ಈ ಥರ ಒಂದು ಕ್ವಾಂಟಿಟಿ ಒಳಗೆ ಬರಬೇಕು ನೋಡಿ. ಇದು ಒಂದು ಏನಂತಾರೆ ಅದಕ್ಕೆ, ಈ ಥರ ಒಂದು ವಡೆ ಥರ ತಟ್ಟಿದ್ರೆ ಬರಬೇಕು. ಈ ಒಂದು ಹದದವರೆಗೂ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ಇಟ್ಕೋಬೇಕು. ಒಂದು 10 ನಿಮಿಷ ಆದಮೇಲೆ ನಾವು ಇದನ್ನು ವಡೆ ಥರ ತಟ್ಕೊಳ್ಳೋಣ. ಈ ರೀತಿ ವಡೆ ಥರ ತಟ್ಕೊಂಡು ನಾನು ಅದೇ ರೊಟ್ಟಿ ಮಾಡೋ ತವ ಏನಿತ್ತೋ ಅದೇ ತವದಲ್ಲಿ ಇದನ್ನು ಕರ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇದು ಪಕ್ಕ ನನಗೆ ಸ್ಟ್ರೀಟ್ ಸ್ಟೈಲಾಗಿ ಫೀಲ್ ಬರಲಿ ಅಂಥೇಳಿ ನಾನು ಅದರೊಳಗೇ ಕರ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಜಾಸ್ತಿ ಏನೇನು ಹತ್ತೋದಿಲ್ಲ, ಸ್ವಲ್ಪ ಕ್ವಾಂಟಿಟಿ ಏನೇ ಇದ್ರೂ ಸಾಕು, ಇದು ಹುರ್ಕೊಂಡ್ಬಿಡುತ್ತೆ. ಸೇಮ್ ನಿಮ್ಗೆ ರೋಡ್ ಬೈ ಸೈಡ್ ಯಾವ ಥರ ಸಾಬೂದಾನ ವಡೆ ಸಿಗುತ್ತೆ ಸೇಮ್ ಅದೇ ರೆಸಿಪಿ ಇತ್ತು ಇದು. ಖಂಡಿತವಾಗ್ಲೂ ಮನೇಲಿ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರ್ತೈತಿ ಈವ್ನಿಂಗ್ ಟೈಮೆಲ್ಲ. ಆ್ಯಂಡ್ ಉಪವಾಸ ಇದ್ರೂ ಕೂಡ ಇದು ಯೂಸ್ ಆಗ್ತೈತೆ ನೋಡಿರಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಕರ್ಕೊಳ್ಬೇಕು. ಮತ್ತು ನಾನು ಅದನ್ನು ಅಲ್ಲೇ ಸೈಡ್ ಇಟ್ಟಿದ್ದೀನಿ, ಬಿಕಾಸ್ ಅದು ಸ್ವಲ್ಪ ಕ್ರಿಸ್ಪಿನೆಸ್ ಅದ ಮೇಂಟೈನ್ ಆಗಲಿ ಅಂಥೇಳಿ ನಾನು ಅಲ್ಲೇ ಸೈಡ್ ಇಟ್ಟಿದ್ದೀನಿ. ಸೊ ಲಾಸ್ಟಾಗಿ ನೋಡಿರಿ ನಮ್ಮದು ಈ ರೀತಿ ವಡೆ ಬಂದು. ಸೊ ಇದನ್ನು ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಇವಾಗ. ಸಖತ್ ಕ್ರಿಸ್ಪಿ ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗಿತ್ತು.
ಎಲ್ಲ ಅಡುಗೆ ಮುಗಿದಾದ್ಮೇಲೆ ನಮ್ಮ ತಾಟಿಗೆ ನಮ್ಮ ತಾಟಿಗೆ ಈ ರೀತಿ ಎಲ್ಲ ಸರ್ವ್ ಮಾಡಿದ್ವಿ ನೋಡ್ರಿ. ಬಿಸಿ ರೊಟ್ಟಿ, ಹಸಿಮೆಣಸಿನ್ಕಾಯಿ ಚಟ್ನಿ ವಿತ್ ಅದಕ್ಕೆ ಮೊಸರು ಕಾಂಬಿನೇಷನ್. ಇದು ಯಾವ ಕರಿನೂ ಇದ್ರ ಮುಂದೆ ಏನೂ ಇಲ್ಲ, ಅದ್ರ ಸೈಡ್ ಹೊಡಿತೈತೆ ನೋಡ್ರಿ ಟೇಸ್ಟ್. ಇದನ್ನು ಅನ್ಭವಿಸ್ದಾಗ ಮಾತ್ರ ಗೊತ್ತು. ನೀವು ಬೇಕಿದ್ದರೆ ಅಂದರೆ ನಾವು ಯಾರು ಸೌತ್ ಕರ್ನಾಟಕದವ್ರು ಇದ್ದೀರಾ ಟ್ರೈ ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ. ಎಲ್ಲ ಕರಿಗಳು ಸೈಡ್ ಹೊಡಿತೈತಿ ಇದ್ರ ಮುಂದೆ. ನೆಗಡಿ ಇಂತಂದ್ರೆ ಈ ಥರ ಮೊಸರು ಕೋಲ್ಡು, ಬಟ್ ಬಾಯಿ ಸ್ವಚ್ಛಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ತಿಂದುಬಿಟ್ಟೆ ನಾನು ಅಷ್ಟೇ. ಆಮೇಲೆ ಇದೇನೋ ಕೋಬಿಸ್ ಗಡ್ಡೆ ಪಲ್ಯ ಮಾಡೋದು ಕೂಡ ಸಖತ್ತಾಗಿತ್ತು. ಸೊ ಈ ಥರ ಇತ್ತು ಶುಕ್ರವಾರದ ಒಂದು ಡೇ. ಐ ಹೋಪ್ ನಿಮಗೆ ಈ ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಚೆಕ್ ಬಾಯ್.